ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ? ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಸೊ ಫ್ರೆಂಡ್ಸ್, ನಾನು ಇವಾಗ ಒಂದು ಸಿಂಪಲ್ ಮೆಥಡೊಂದಿಗೆ ಇಮಿಡಿಯೇಟ್ಲಿ ಆಮೇಲೆ ಸಿಂಪಲ್ ಮೆಥಡೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ. ಇಮಿಡಿಯೇಟ್ಲಿ ಆಗುವ ಒಂದು ಸ್ನ್ಯಾಕ್ ಅನ್ಬೋದಿದ್ದು. ಸೊ ಇದು ಏನಪ್ಪ ಅಂತಂದರೆ ಎಗ್ ಆಮ್ಲೆಟ್ಗೆ ನಾನಿಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಒಂದು 6 ಮೊಟ್ಟೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ದೊಡ್ಡ ಸೈಜ್ ಈರುಳ್ಳಿ ಒಂದು 3 ತೊಗೊಂಡಿದ್ದೀನಿ. ಒಂದು 3ರಿಂದ 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ. ಆಮೇಲೆ ಉಪ್ಪು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆಮೇಲೆ ಒಂದು 3 ಚಿಟಿಕೆ ಅಷ್ಟು ಇದು ತೊಗೊಂಡಿದ್ದೀನಿ, ಧನಿಯಾ ಪೌಡ್ರಿ. ಸೊ ಆಮೇಲೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ನೀವು ಎಗ್ ಐಟಮ್ ಯಾವುದೇ ಮಾಡಬೇಕಾದ್ರೂ ಈ ಥರ ಡಿಸೈನ್ ಇರೋ ಪಾತ್ರೆನ ಅಂದರೆ ಬಟ್ಲನ್ನ ತೊಗೋಬೇಕು. ಯಾಕಂದರೆ ನಾವು ಬೀಟ್ ಮಾಡಿದ್ರೆ ಅದು ಬೀಟ್ ಬೇಗ ಆಗುತ್ತೆ ಫ್ರೆಂಡ್ಸ್. ಇದೊಂದು ಟಿಪ್ ಅನ್ಕೊಳ್ಳಿ ನನ್ನ ಕಡೆಯಿಂದ. ಇಂಥ ಒಂದು ಡಿಸೈನ್ ಇರೋ ಬಟ್ಲಾದರೆ ನಾವು ಮೊಟ್ಟೆ ಹಾಕ್ಬಿಟ್ಟು ಅದನ್ನು ಬೀಟ್ ಮಾಡ್ತೀವಲ್ಲ, ಆವಾಗ ಬೇಗ ಬೀಟ್ ಆಗುತ್ತೆ ಫ್ರೆಂಡ್ಸ್. ಬೇಗ ಬೀಟ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಇವಾಗ ಮಾಡೋ ವಿಧಾನ ನೋಡೋಣ. ಫಸ್ಟು ನಾವು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ನೋಡಿ, ನಾನು ಹಂಚಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ನೋಡಿ, ನಾನು ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ಫಸ್ಟಿಗೆ. ನೋಡ್ಕೊಳ್ಳಿ, ತವಾ ಹೀಟಾಗಿದೆ, ಹಂಚು ಹೀಟಾಗಿದೆ. ಇವಾಗ ನಾನು ಹಸಿಮೆಣಸಿನ್ಕಾಯಿ ಹಾಕ್ಕೋತೀನಿ. ನೋಡಿ ಫ್ರೆಂಡ್ಸ್, ಇವು ಸ್ವಲ್ಪ ಹುರ್ಕೋಬೇಕು ನಾವು. ಹಸಿಮೆಣಸಿನ್ಕಾಯಿ ಏನಿದಾವೆ ನೋಡಿ, ಅವನ್ನ ಸ್ವಲ್ಪ ಹುರ್ಕೋಬೇಕು. ಇನ್ನೊಂದು ಮಾಡ್ತಾರೆ ಫ್ರೆಂಡ್ಸ್, ಮಸಾಲ ಆಮ್ಲೆಟ್ ಅಂತ ಹೇಳ್ಬಿಟ್ಟು. ತರಕಾರಿ ತರಕಾರಿ ಎಲ್ಲ ಇದು ಕ್ಯಾಬೇಜು ತುರಿದ್ಬಿಟ್ಟು ಮಾಡ್ತಾರೆ. ಅದನ್ನು ತೋರಿಸ್ತೀನಿ. ಏನು ಮಾಡ್ತೀರಾ ಫ್ರೆಂಡ್ಸ್? ಹಬ್ಬ ಅಲ್ವಾ, ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಅದ್ರ ಸಲುವಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನಮಗೆ. ಸೊ ಇವಾಗ ಇಷ್ಟು ಉದ್ದಿದ್ದು ಸಾಕು ಫ್ರೆಂಡ್ಸ್. ನೋಡ್ಕೊಳ್ಳಿ, ಈಗ ನಾನು ಹಾಕ್ಕೋತಾ ಇದ್ದೀನಿ, ಈರುಳ್ಳಿ ಹಾಕ್ತಿದ್ದೀನಿ. ನೋಡ್ಕೊಳ್ಳಿ, ಫ್ರೆಂಡ್ಸ್. ಇವಾಗ ಈರುಳ್ಳಿ ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕೋಣ. ಯಾಕಂದರೆ ನಾವು ಆಮ್ಲೆಟ್ಗೆ ಹುರಿದ ಬಿಟ್ಟು ಹಾಕ್ತೀವಲ್ಲ ಈರುಳ್ಳಿಯ, ಸ್ವಲ್ಪ ಸಪ್ಪೆ ಹೊಡೆಯುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇವೇನಿದಾವೆ ನೋಡ್ಕೊಳ್ಳಿ, ಈರುಳ್ಳಿ ಆಮೇಲೆ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಂಡ್ರೆ ಅದು ಉಪ್ಪು ಟೇಸ್ಟು ಸ್ವಲ್ಪ ಅವಾಗವಾಗ ಸಿಗುತ್ತೆ ಫ್ರೆಂಡ್ಸ್. ಬಾಯಿಗೆ ಚೆನ್ನಾಗಿರುತ್ತೆ ಊಟದಲ್ಲಿ ಟೇಸ್ಟು. ಫ್ರೆಂಡ್ಸ್ ನೋಡಿ, ಹುರ್ಕೊಂಡಿದ್ದೀವಿ. ಇವು ಇಷ್ಟು ಸಾಕು ಫ್ರೆಂಡ್ಸ್. ನೋಡಿ, ನಾನು ಇದು ಬಟ್ಲಿಗೆ ಎತ್ಕೊತಾ ಇದ್ದೀನಿ. ನೀಟಾಗಿ ತೊಗೋಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಒಂದು ಬಟ್ಲಿಗೆ ತೊಗೊಂಡಿದ್ದೀನಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹುರ್ಕೊಂಡಿರೋದು. ಅಲ್ಲಿಗೆ ನಾವು ಇದು ತೊಗೊಂಡಿದ್ವಲ್ಲ ಧನಿಯಾ ಪುಡಿ, ಅದು ಹಾಕ್ತಾಯಿದ್ದೀನಿ. ಇದಕ್ಕೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಯಾಕಂದರೆ ನಾವು ಈರುಳ್ಳಿ ಇದು ಹಸಿಮೆಣಸಿನ್ಕಾಯಿಗೆ ಹಾಕ್ಕೊಂಡಿದ್ವಲ್ಲ. ಸೊ ಸಾಕು ಫ್ರೆಂಡ್ಸ್, ಇಷ್ಟ ಆದರೆ. ಸೊ ಇವಾಗ ನಾವು ಒಂದೊಂದಾಗಿ ಮೊಟ್ಟೆ ಒಡೆದು ಹಾಕ್ಕೊಳ್ಳೋಣ ಫ್ರೆಂಡ್ಸ್, ಡೈರೆಕ್ಟಾಗಿ ಇದಕ್ಕೆ. ಫ್ರೆಂಡ್ಸ್, ಆಮೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಹೊಸದಾಗಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಆಮೇಲೆ ಎಲ್ಲರಿಗೂ ಕೂಡ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರಿಗೂ ಸರ್ವರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ರಿಗೂ ಸಿಗಲಿ.
ಅಂತ ಹೇಳ್ತಾ ಫ್ರೆಂಡ್ಸ್ ನೋಡಿ ಈ ಥರ ಹೊಡೆದಾಕ್ತಿದ್ದೀನಿ. ಓಕೆ ಫ್ರೆಂಡ್ಸ್ ನೋಡಿ ನಾವಿಲ್ಲಿ ಮೊಟ್ಟೆ ಹೊಡೆದು ಹಾಕ್ಕೊಂಡಿದ್ದೀನಿ. ಇವಾಗ ಇದರಲ್ಲೇ ಇರೋದು. ಸೊ ಫ್ರೆಂಡ್ಸ್ ಇದನ್ನು ನೀಟಾಗಿ ಬೀಟ್ ಮಾಡ್ಕೋಬೇಕು. ನಮಗೆ ಈರುಳ್ಳಿ ಆಮೇಲೆ ಇದೆಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಹೊಂದ್ಕೋಬೇಕು ಫ್ರೆಂಡ್ಸ್ ಈ ಮಿಶ್ರಣ, ಮೊಟ್ಟೆ ಮಿಶ್ರಣ. ಸೊ ಫ್ರೆಂಡ್ಸ್ ಇನ್ನೂ ಇದ್ರೆಗಿನ ಮನೇಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಹಾಕಿದ್ರೆ ಇನ್ನೂ ಸೂಪರ್ ಆಗುತ್ತೆ. ಸೊ ಫ್ರೆಂಡ್ಸ್ ನಾನು ಎಮರ್ಜೆನ್ಸಿಯಿಂದ ಮಾಡ್ತಾ ಇರೋದ್ರಿಂದ ಮನೇಲಿ ಇಲ್ಲ ಕೊತ್ತಂಬರಿ ಕರಿಬೇವು. ಸೊ ಅದ್ರ ಸಲುವಾಗಿ ಈ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಯಾವ ಥರ ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಆಮ್ಲೆಟ್ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಓಕೆ ಫ್ರೆಂಡ್ಸ್ ನೋಡಿ ನಾನು ಈ ಥರ ಕಲಿಸ್ಕೊಂಡಿದ್ದೀನಿ. ನಾನು 6 ಮೊಟ್ಟೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಒಂದು 3-4 ಜನಕ್ಕೆ ಆಗುತ್ತೆ ಆಮ್ಲೆಟ್ಟು. ಓಕೆನಾ ಫ್ರೆಂಡ್ಸ್? ಇವಾಗ ಹಂಚಿಟ್ಟಿದ್ದೀನಿ ನಾನಿಲ್ಲಿ. ಹಂಚು ಕೂಡ ಹೀಟ್ ಆಗಿದೆ. ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಫ್ರೆಂಡ್ಸ್ ಫಸ್ಟು. ಓಕೆನಾ? ಎಣ್ಣೆ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಫ್ರೆಂಡ್ಸ್ ನೋಡಿ ಆಮ್ಲೆಟ್ ಹಾಕ್ತಾಯಿದ್ದೀನಿ. ಚಿಕ್ಕದಾಗೆ ಹಾಕೋಣ ಫ್ರೆಂಡ್ಸ್, ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂಥರ ಮುದ್ದಾಗಿರುತ್ತಲ್ವ. ಫ್ರೆಂಡ್ಸ್ ನೋಡಿ ಇವಾಗ ಚೆನ್ನಾಗಿ ಸುಟ್ಟಿದೆ. ನಮಗೆ ದಬ್ಬಕ್ಕಾಗ ಉಲ್ಟ ಮಾಡಿದೆ. ಫ್ರೆಂಡ್ಸ್ ನೋಡಿ ಇವಾಗ ನಾವು ಎರಡನೇ ಆಮ್ಲೆಟ್ ಹಾಕೊಳ್ಳೋಣ. ಸೇಮ್ ಪ್ರಾಸೆಸ್ಸು. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಸೊ ಮತ್ತೆ ಮಿಶ್ರಣವ ಒಂದು ಸ್ವಲ್ಪ ಆ ಥರ ಕಲಿಸ್ಬಿಟ್ಟು ಪೂರಿ ಕೊಡ್ಬೇಕು. ಓಕೆ ಫ್ರೆಂಡ್ಸ್, ಆಮ್ಲೆಟ್ ರೆಡಿ. ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆನಾ? ಎಲ್ಲರಿಗೂ ಕೂಡ ಮತ್ತೊಮ್ಮೆ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು.